ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ ITI ಲೇಔಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ವಾಲ್ ಪೂರ್ತಿ ನಿಮಗೆ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಗೇಟ್ಸ್ ಬಂದು SS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದಾರೆ. ಗೇಟ್ನಲ್ಲಿ ಎಲ್ಲ ಫುಲ್ ಸೈಜ್ ಗೇಟ್ಸ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ 2 ಗೇಟ್ಗಳು ಕೊಟ್ಟಿರುವಂಥದ್ದು. ಒಂದು ಬಂದು ಇದು ಸ್ಲೈಡಿಂಗ್ ಗೇಟ್ ಕೊಟ್ಟಿರುವಂಥದ್ದು ಪಾರ್ಕಿಂಗ್. ಇದು ಬಂದು ಎಂಟ್ರೆನ್ಸ್ಗೋಸ್ಕರ ಡಬಲ್ ಓಪನ್ ಟೈಪ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಫಸ್ಟ್ ಫ್ಲೋರ್ಗೆ ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಪಕ್ಕದಲ್ಲೇ ಬೋರ್ವೆಲ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಪಾರ್ಕಿಂಗ್ ಹೋಗೋದಕ್ಕೆ, ಪಾರ್ಕಿಂದ ಬರೋದಕ್ಕೆ ಹೋಗೋದಕ್ಕೆ ಒಂದು ಓಪನ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಇದು ಬಂದು ಸಂಪ್ ಏರಿಯಾ ಸಿಗುತ್ತೆ. ಸಂಪ್ ಸಿಗುತ್ತೆ. 12,000 ಲೀಟರ್ ಕೆಪಾಸಿಟಿ ಇರೋ ಸಂಪ್ ಸಿಗೋವಂಥದ್ದು. ನೋಡ್ಬೋದು ನೀವು. ಪಾರ್ಕಿಂಗ್ ಗೇಟ್ ಇದು ಸ್ಲೈಡಿಂಗ್ ಗೇಟ್ ಮಾಡಿರುವಂಥದ್ದು. ವಾಲ್ ಸೈಡ್ಗೆ ಸ್ಲೈಡ್ ಆಗುವಂಥದ್ದು. ಇದು ಪಾರ್ಕಿಂಗ್ನ ಪೂರ್ತಿ ವಾಲ್ ನಿಮಗೆ 4 ಫೀಟ್ ಟೈಲ್ ಮತ್ತು ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಇಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ವೆಲ್ದು ಕಂಟ್ರೋಲ್ ಎಲ್ಲ ಇಲ್ಲಿ ಬರುವಂಥದ್ದು. ಇದರ ಪಕ್ಕದಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಸಿಗುತ್ತೆ, ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ವಾಲ್ ಕೂಡ ನಿಮಗೆ ಸೇಮ್ ಎಲಿವೇಶನ್ನಲ್ಲಿ ಯೂಸ್ ಮಾಡಿರುವಂಥ ಬ್ಲ್ಯಾಕ್ ಗ್ರಾನೈಟಿಂದನೇ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಂದೊಂದು ಕಾಮನ್ ವಾಶ್ರೂಮ್ ಬರುವಂಥದ್ದು. ಹಿಂದೆ ಪ್ಯಾಸೇಜ್ಗೆ ಹೋಗೋದಕ್ಕೆ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ ಆರಾಮಾಗಿ 4 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. ಹಾಗೆ 2 ವೀಲರ್ಸ್ ಕೂಡ ಮಾಡ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಹೌಸ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು. ಈ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು. ವಿನಿಯರಿಂದ ಲೈಟಿಂಗ್ ಕೂಡ ಮಾಡಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಬಂದು ಲೆದರ್ ಫಿನಿಶ್ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ವಾಲ್ ಬಂದು ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಮೇಲ್ ಬರ್ತಾ ನೋಡ್ಬೋದು. ಈ ವಾಲ್ಸ್ ಪೂರ್ತಿ ನಿಮಗೆ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗ್ಸ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಎಲ್ಲ ನಿಮಗೆ SS ಮತ್ತು ಟಫಾಂಡ್ ಗ್ಲಾಸ್ ಬರುವಂಥದ್ದು ರೈಲಿಂಗ್ಸಲ್ಲಿ. ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು. ಈ ಥರ ರೈಲಿಂಗ್ಸ್ ಬರುವಂಥದ್ದು. ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದರೆ ಮೊದಲು ಡೋರ್ ಮುಂದೆ ನಮಗೆ ಒಂದು ಪೋರ್ಟಿಕೋ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗಲ್ಲಿ POP ಮತ್ತು ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಲೈಟಿಂಗ್ ಮಾಡಿರುವಂಥದ್ದು, ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಮೇನ್ ಡೋರ್ನಲ್ಲಿ ಬರ್ಮಾ ಟೀಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಇವರು ಬರ್ಮಾ ಟೀಕ್ ಯೂಸ್ ಮಾಡಿ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದಾರೆ. ಒಂದು ಸೈಡು ನಿಮಗೆ ಫಿಕ್ಸೆಡ್ ವಿಂಡೋ ಸಿಗುವಂಥದ್ದು. ಟಾಪಲ್ಲಿ ಕೂಡ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಲೈಟ್ ಇಚಿಂಗ್ ಮಾಡಿರೋಂಥ ಡೋರ್ ಡಿಸೈನ್ ಇದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ 3 ವಿಂಡೋಗಳಿರುವಂಥದ್ದು. 2 ಸಿಂಗಲ್ ಶಟರ್ ವಿಂಡೋ ಹಾಗೆ ಒಂದು 3 ಶಟರ್ ವಿಂಡೋ ಸಿಗುವಂಥದ್ದು. ಎಲ್ಲ ವಿಂಡೋಸ್ಗೂ ನಿಮಗೆ ವಿನಿಯರಿಂದ ಬೀಡಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಆಗಿ TV ಕ್ಯಾಬಿನೆಟ್ ಸಿಗುತ್ತೆ. TV ಕ್ಯಾಬಿನೆಟ್ ಕೂಡ ಪೂರ್ತಿ ನಿಮಗೆ ವಿನಿಯರೇ ಯೂಸ್ ಮಾಡಿರುವಂಥದ್ದು, ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಬಂದು ವಿನಿಯರ್ ಹಾಗೆ CNC ಕಟಿಂಗ್ ಶೀಟ್ಸ್ ಕೂಡ ಯೂಸ್ ಮಾಡಿದ್ದಾರೆ.
ಸನ್ ಬೋರ್ಡ್ ಯೂಸ್ ಮಾಡಿರೋದು, CNC ಕಟಿಂಗ್ ಸನ್ ಬೋರ್ಡ್ ಯೂಸ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ಪೂರ್ತಿ ವಿನಿಯರ್ ಹಾಗೆ ಸನ್ ಬೋರ್ಡ್ ಯೂಸ್ ಮಾಡಿರೋಂಥ ಫಾಲ್ ಸೀಲಿಂಗ್ ಡಿಸೈನ್ ಇದು. ಟಿವಿ ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ಪೂಜಾ ಮತ್ತು ಕಿಚನ್ ಎಂಟ್ರಿ ಆಗೋದಕ್ಕೆ ಆರ್ಚ್ ಸಿಗುತ್ತೆ. ಇದು ಕೂಡ ವಿನಿಯರ್ನಲ್ಲೇ ಮಾಡಿರೋವಂಥದ್ದು ಆರ್ಚ್ ಕೂಡ ಇಲ್ಲಿ ನೋಡ್ಬೋದು ನೀವು. ಪೂಜಾ ರೂಮ್ನ ಆರ್ಚ್ ಇಲ್ಲೇ ಇದೆ, ಇನ್ನು ಫಿಕ್ಸ್ ಆಗಿಲ್ಲ. ಇದು ಪೂಜಾ ರೂಮ್ನ ಆರ್ಚ್ ಇನ್ನು ಫಿಕ್ಸ್ ಆಗಿಲ್ಲ, ನೋಡ್ಬೋದು. ಇಲ್ಲಿ ಆರ್ಚಿಂದ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಟಿವಿ ಕ್ಯಾಬಿನೆಟ್ ಅಟ್ಯಾಚ್ ಆಗಿ ಪೂಜಾ ಏರಿಯಾ ಸಿಗುತ್ತೆ, ಪೂಜಾ ರೂಮ್. ಇಲ್ಲೂ ಕೂಡ ವಾಸ್ಕಲ್ ಮತ್ತು ಡೋರ್ ಬಂದು ಟೀಕುಡ್ಡಿಂದ ಮಾಡಿರೋವಂಥದ್ದು. ಫ್ಲೋರಿಂಗ್ ಬಂದು ಪೂರ್ತಿ ವೈಟ್ ರಾಜಸ್ಥಾನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಮತ್ತು ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಇಲ್ಲೂ ಕೂಡ ವಿನಿಯರ್ ಯೂಸ್ ಮಾಡಿದ್ದಾರೆ. ಗೋಪುರ ಟೈಪ್ ಡಿಸೈನ್ ಮಾಡಿರೋವಂಥದ್ದು ವಿನಿಯರ್ನಲ್ಲಿ. ಸೆಂಟರ್ನಲ್ಲಿ CNC ಕಟಿಂಗ್ ಶೀಟ್ ಬರುತ್ತೆ, ಅದಿನ್ನ ಫಿಕ್ಸ್ ಆಗಿಲ್ಲ. ಪೂಜಾ ರೂಮ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಪೂರ್ತಿ ವಾಲ್ ಪೂಜಾ ರೂಮ್ ಮತ್ತು ಲಿಫ್ಟ್ ಏರಿಯಾ ಪೂರ್ತಿ ವಾಲ್ ನಿಮಗೆ ವಿನಿಯರಿಂದ ಕ್ಲಾಡಿಂಗ್ ಮಾಡಿ ಪಾಲಿಶ್ ಮಾಡಿರುವಂಥದ್ದು. ಇಲ್ಲಿ ಇದಕ್ಕೆ ಅಟ್ಯಾಚ್ ಆಗಿ ನಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಒಂದು ಆರ್ಚ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 5 ಟ್ಯಾಂಡಮ್ ಬಾಕ್ಸ್ ಹಾಗೆ 3 SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಪುಲ್ಔಟ್ ಕೂಡ ಇರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ವಾಲ್ಗೆ ಬಂದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು 2 ಶಟರ್ ವಿಂಡೋ ಸಿಗುತ್ತೆ ಪೂಜಾ ರೂಮ್ ಕಿಚನ್ನಲ್ಲಿ. ಹಾಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಹಾಕಿರುವಂಥದ್ದು. ಮೇಲೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗಲ್ಲಿ ವಿನಿಯರೇ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ಡಿಸೈನ್ನಲ್ಲಿ. ಹಾಗೆ ಇಲ್ಲಿ ಕಿಚನ್ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಈ ಡೋರ್ನಲ್ಲಿ ಹೊರಗೆ ಹೋದರೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಾವು ನಮಗೆ ಕಿಚನ್ ಆರ್ಚ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಮತ್ತೊಂದು ಆರ್ಚ್ ಸಿಗುವಂಥದ್ದು. ಇದು ಬಂದು ಹ್ಯಾಂಡ್ ವಾಶ್ ಬರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದ ಆರ್ಚಿಂದ ಮೊದಲು ಟೇಬಲ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ, ಮಿರರ್ ಕೂಡ ಇರುವಂಥದ್ದು. ಇದು ಅಟ್ಯಾಚ್ ಆಗಿ ಕಾಮನ್ ವಾಶ್ರೂಮ್ ಸಿಗುತ್ತೆ, ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ವಾಶ್ರೂಮ್ ಪಕ್ಕದಲ್ಲೇ ಪೇರೆಂಟ್ ರೂಮ್ಗೆ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲ ಬಾತ್ರೂಮ್ ಮತ್ತು ರೂಮ್ಸ್ ಎಲ್ಲ ಡೋರ್ಸ್ ಕೂಡ ಟೀಕುಡ್ಡಲ್ಲೇ ಮಾಡಿರುವಂಥದ್ದು. ಎಲ್ಲ ಒಂದೇ ಡಿಸೈನ್ ಯೂನಿಫಾರ್ಮ್ ಆಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಸೆಂಟರ್ನಲ್ಲಿ ಒಂದು ಚಾರ್ಕೋಲ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ರೂಮ್ನಲ್ಲಿ ನಿಮಗೆ ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ಒಂದು ಸಿಂಗಲ್ ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು, ಕೆಳಗಡೆ ಡ್ರಾಯರ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಸಿಂಗಲ್ ಶಟರ್ನ 2 ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಪೂಜಾ ರೂಮ್ ಲಿಫ್ಟ್ ಆಪೋಸಿಟಲ್ಲೇ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗೋವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಡೈನಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಪಕ್ಕದಲ್ಲಿ. ಇಲ್ಲಿಂದ ಮೇಲೆ ಹೋದರೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಇಲ್ಲೂ ಕೂಡ ಫ್ಲೋರಿಂಗ್ ಸ್ಟೇರ್ ಕೇಸಲ್ಲಿ ಕೂಡ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ರೈಲಿಂಗಲ್ಲಿ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಸ್ಟೇರ್ ಕೇಸಲ್ಲಿ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ, ಸನ್ಲೈಟ್ ಹಾಗೆ ವೆಂಟಿಲೇಷನ್ಗೋಸ್ಕರ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಒಂದೇ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್. ಇಲ್ಲಿ ನಾವು ಮೇಲೆ ಬಂದರೆ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಒಂದು ಸ್ಟಡಿ ಟೇಬಲ್ ಮಾಡಿರುವಂಥದ್ದು, ಬುಕ್ ರ್ಯಾಕ್ ಮತ್ತು ಸ್ಟಡಿ ಟೇಬಲ್. ಪೂರ್ತಿ ಎಲ್ಲ ವುಡ್ ವರ್ಕ್ ಕೂಡ ನಿಮಗೆ ಇಂಟೀರಿಯರಲ್ಲಿ ವಿನಿಯರೇ ಯೂಸ್ ಮಾಡಿರುವಂಥದ್ದು, ಎಲ್ಲೂ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ. ಇಲ್ಲೂ ಕೂಡ ಸೀಲಿಂಗಲ್ಲಿ ವಿನಿಯರ್ ಮತ್ತು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗೋವಂಥದ್ದು.
ಟೀಕ್ ವುಡ್ಡಿಂದ ಮಾಡಿರೋಂಥ ವಾಸ್ಕಲ್ ಹಾಗೆ ಟೀಕ್ ವುಡ್ಡಿಂದನೇ ಮಾಡಿರೋಂಥ ಡೋರ್ ಯೂಸ್ ಮಾಡಿದ್ದಾರೆ. ಹಾಗೆ ಫ್ರೇಮ್ ಬಂದು ಆರ್ಚ್ ಬಂದು ನಿಮಗೆ ವಿನಿಯರಿಂದ ಮಾಡಿರೋಂಥದ್ದು. ಇಲ್ಲಿ ನಾವು ಒಳಗೆ ಎಂಟಾದರೆ ನೋಡ್ಬೋದು ನೀವು, ನಿಮಗೆ ಮಾಸ್ಟರ್ ಬೆಡ್ರೂಮ್ನಲ್ಲಿ ಕಾಟ್ಸ್, ಹೆಡ್ ಬೋರ್ಡ್ ಹಾಗೆ ಸೀಲಿಂಗ್ ಎಲ್ಲ ನಿಮಗೆ ಕಂಟಿನ್ಯೂಟಿ ವಿನಿಯರಲ್ಲೇ ಮಾಡಿರೋಂಥ ಕಂಟಿನ್ಯೂಟಿ ಸಿಗುತ್ತೆ. ಒಂದೇ ಪೀಸ್ನಲ್ಲಿ ಮಾಡಿರೋ ಥರ ಕಾಣುವಂಥದ್ದು. ನಿಮಗೆ ಟಿ ವಿ ಕ್ಯಾಬಿನೆಟ್ವರೆಗೂ ನಿಮಗೆ ಅಟ್ಯಾಚ್ ಆಗುವಂಥದ್ದು, ಯು ಶೇಪ್ನಲ್ಲಿ ಬರುವಂಥದ್ದು ಇದು. ಹಾಗೆ ನಿಮಗೆ ಒಂದು 2 ಶೀಟರ್ನ 2 ಟೀಕ್ ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ಬುಕ್ ರ್ಯಾಕ್ಸ್ ಮಾಡಿರುವಂಥದ್ದು, ಹಾಗೆ ಸ್ಟಡಿ ಟೇಬಲ್ ಕೂಡ ಸಿಗುತ್ತೆ. ಈ ಕಡೆ ವಾಲ್ನಲ್ಲಿ ಬಂದು ನಿಮಗೆ ವಾರ್ಡ್ರೋಬ್ ಸಿಗುವಂಥದ್ದು, 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಓಪನ್ ಟೈಪ್ ಡೋರ್ಸ್ನ 4 ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಕೂಡ ಮಾಡಿದ್ದಾರೆ. ಬಾಟಮಲ್ಲಿ ಡ್ರಾಯರ್ಸ್ ಮಾಡಿರುವಂಥದ್ದು. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು ನೀವು, ಪೂರ್ತಿ ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥದ್ದು ಇದು. ರೂಮ್ ಡೋರ್ನ ಬ್ಯಾಕ್ ಸೈಡ್ನಲ್ಲಿ ನಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಇದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಬರುವಂಥದ್ದು ನೋಡ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಬಾತ್ರೂಮ್ ಡೋರ್ ಕೂಡ ಟೀಕ್ ವುಡ್ಡಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಬಾತ್ರೂಮ್ ಫುಲ್ ನಿಮಗೆ ಆಲ್ಮೋಸ್ಟ್ 9 ಫೀಟ್ ವಾಲ್ ಟೈಲಿಂಗ್ ಮಾಡಿರುವಂಥದ್ದು. ಒಂದು ವಿಂಡೋ ಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದಮೇಲೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡ್ಬೋದು ನೀವು, POP ಕೂಡ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಈ ರೂಮ್ನ ಡೋರ್ನ ಆಪೋಸಿಟ್ನಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೆ ಫುಲ್ಲಿ ಫರ್ನಿಶ್ಡ್ ಅಂತಾನೆ ಹೇಳ್ಬೋದು. ಈ ರೂಮ್ ಕೂಡ ನಾವು ಒಳಗೆ ಎಂಟ್ರಿ ಆದರೆ ಆಪೋಸಿಟ್ ವಾಲಲ್ಲೇ ಟಿ ವಿ ಕ್ಯಾಬಿನೆಟ್ ಹಾಗೆ ಸ್ಟಡಿ ಟೇಬಲ್ 2 ಥರ ಯೂಸ್ ಮಾಡುವಂಥ ಟೇಬಲ್ ಮಾಡಿದ್ದಾರೆ. ಇದರ ಅಟ್ಯಾಚ್ ಆಗಿ ಒಂದು 3 ಶೀಟರ್ ಟೀಕ್ ವುಡ್ ವಿಂಡೋ ಸಿಗುತ್ತೆ. ಈ ಕಡೆ ವಾಲಲ್ಲಿ ನೋಡೋದಾದ್ರೆ ನಿಮಗೆ ಕಾರ್ನರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿ ಸೆಂಟರ್ನಲ್ಲಿ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಆ ಕಡೆ ಕಾರ್ನರಲ್ಲಿ ನಿಮಗೆ ಒಂದು ಸಿಂಗಲ್ ಡೋರ್ನ ವಾರ್ಡ್ರೋಬ್ ಮಾಡಿರೋದು, ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಕೆಳಗಡೆ 5 ಡ್ರಾಯರ್ಸ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಕಾಟ್ ಬರುವಂಥದ್ದು. ಕಾಟ್, ಹೆಡ್ ಬೋರ್ಡ್ ಮತ್ತು ಸೀಲಿಂಗ್ ಪೂರ್ತಿ ಒಂದೇ ಪೀಸ್ ಅಟ್ಯಾಚ್ ಆಗಿ ಮಾಡಿರುವಂಥದ್ದು. ಎಲ್ಲ ವಿನಿಯರೇ ಯೂಸ್ ಮಾಡಿರೋಂಥದ್ದು. ಮನೆಯ ಪೂರ್ತಿ ನಿಮಗೆ ವುಡ್ವರ್ಕ್ನಲ್ಲಿ ವಿನಿಯರೇ ಯೂಸ್ ಮಾಡಿರೋಂಥದ್ದು, ಎಲ್ಲೂ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ. ಹಾಗೆ ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಒಂದೇ ಪೀಸ್ ಥರ ಅಟ್ಯಾಚ್ ಆಗಿ ಕಾಣೋದು ನಿಮಗೆ. ಟಿ ವಿ ಕ್ಯಾಬಿನೆಟ್ ಎಲ್ಲ ಒಂದೇ ಪೀಸ್ ಕಂಟಿನ್ಯೂಟಿ ಮಾಡಿದ್ದಾರೆ. ಹಾಗೆ ಸೀಲಿಂಗಲ್ಲೂ ನೋಡ್ಬೋದು ನೀವು, ಫಾಲ್ ಸೀಲಿಂಗಲ್ಲಿ ಇಲ್ಲೂ ಕೂಡ CNC ಕಟಿಂಗ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಸ್ಟ್ರಿಪ್ ಲೈಟ್ ಕೂಡ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಈ ಕಡೆ ನೋಡೋದಾದರೆ ಸೀಲಿಂಗಲ್ಲಿ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಈ ರೂಮ್ಗೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ಕೂಡ ಬಾತ್ರೂಮ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ. ಬಾಲ್ಕನಿ ಫ್ಲೋರಿಂಗಲ್ಲಿ ಸೇಮ್ ಎಕ್ಸ್ಟೀರಿಯರ್ ಸ್ಟೇರ್ಸಲ್ಲಿ ಯೂಸ್ ಮಾಡಿರುವಂಥ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆ್ಯಂಟಿ ಸ್ಕಿಡ್ ಗ್ರಾನೈಟ್. ಹಾಗೆ ರೈಲಿಂಗ್ ಕೂಡ ಸೇಮ್ ಡಿಸೈನ್ ಮಾಡಿರುವಂಥದ್ದು. ಕೆಳಗಡೆ ನಾವು ಎಕ್ಸ್ಟೀರಿಯರಲ್ಲಿ ನೋಡಿದಾಗೆ ವಾಲ್ ಪೂರ್ತಿ ನಿಮಗೆ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಸೀಲಿಂಗಲ್ಲಿ ಕೂಡ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರೋವಂಥದ್ದು. ಇದು ಬಂದು ನಿಮಗೆ ನಾರ್ತ್ ಸೈಡ್ ಬರುವಂಥದ್ದು. ಇದು ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ನಮಗೆ 3rd ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕಂಟಿನ್ಯೂಟಿ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಹೀಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ 3rd ಫ್ಲೋರ್ನಲ್ಲಿ ಕೂಡ ನಮಗೆ ಸೇಮ್ ನಾವು ಕೆಳಗೆ ನೋಡಿದಾಗೇ ಒಂದು ಸ್ಟಡಿ ಟೇಬಲ್ ಸಿಗುವಂಥದ್ದು. ನಾವು ಎಂಟ್ರಿ ಆದರೆ ಮೊದಲು ನಮಗೆ ಒಂದು ಸ್ಟಡಿ ಟೇಬಲ್ ಹಾಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಪೂರ್ತಿ ನಿಮಗೆ ವಿನಿಯರಲ್ಲೇ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ ಮತ್ತು POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ.
ಪೂರ್ತಿ ಸೀಲಿಂಗ್ ನಿಮಗೆ ಇದು ಲಾಸ್ಟ್ ಫ್ಲೋರ್ ಆಗಿರೋದ್ರಿಂದ ನಿಮಗೆ ನೋಡ್ಬೋದು ಟೆರಸ್ ಬರುವಂಥದ್ದು ಇದು ಮೇಲೆ ಇದರ ಮೇಲೆ. ಇಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಸೇಮ್ ಬರುವಂಥದ್ದು, ನಿಮ್ಗೇನು ಚೇಂಜಸ್ ಇಲ್ಲ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಹೇಗಿದೆಯೋ ಅದೇ ಥರ ಬರುವಂಥದ್ದು. ಇದು ಕೂಡ ಸ್ವಲ್ಪ ವುಡ್ ವರ್ಕ್ ಡಿಸೈನಲ್ಲಿ ಚೇಂಜಸ್ ಇದೆ ಅಷ್ಟೇ. ಪೂರ್ತಿ ವಿನಿಯರಿಂದ ಮಾಡಿರುವಂಥ ಕಾಟ್, ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್, ಹಾಗೆ ಟಿ ವಿ ಕ್ಯಾಬಿನೆಟ್. ಇಲ್ಲೂ ಕೂಡ ವಾರ್ಡ್ರೋಬ್ ಕೂಡ ಸೇಮ್ ಅದೇ ಪ್ಯಾಟರ್ನಲ್ಲಿ ಬರುತ್ತೆ. ಹಾಗೆ 2 2 ಶಟರ್ನ ವಿಂಡೋ ಸಿಗುವಂಥದ್ದು, ಸ್ಟಡಿ ಟೇಬಲ್ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ಸ್ ಎಲ್ಲ. ಈ ರೂಮಿಂದ ಹೊರಗೆ ಬಂದರೆ ನಮಗೆ ಮತ್ತೆ ಇದರ ಆಪೋಸಿಟಲ್ಲಿ ಮತ್ತೊಂದು ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಕಾಟ್ ಸಿಗೋದಿಲ್ಲ. 3 ಬೆಡ್ರೂಮ್ಸಲ್ಲಿ ಕಾಟ್ ಸಿಗುತ್ತೆ. ಈ ರೂಮ್ನಲ್ಲಿ ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು, ಲಾಫ್ಟ್ಸ್ ಕೂಡ ಮಾಡಿದ್ದಾರೆ. ಓಪನ್ ಟೈಪ್ ಡೋರ್ಸ್ನ 4 ಡೋರ್ಸ್ನ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಕಾರ್ನರ್ ಸ್ಲ್ಯಾಬ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ ನಿಮಗೆ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು ಡೋರ್ ಕೊಟ್ಟಿರುವಂಥದ್ದು. ನಿಮಗೆ ಸೀಲಿಂಗಲ್ಲಿ ನೋಡೋದಾದರೆ ಪೂರ್ತಿ ಈ ರೂಮ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಬಾಲ್ಕನಿ ಸಿಗುತ್ತೆ. ಇದು ಬಂದು ಬಾಲ್ಕನಿ ಏರಿಯಾ. ಫ್ಲೋರಿಂಗಲ್ಲಿ ಆಗಲೇ ಹೇಳಿದಾಗೆ ಲೆದರ್ ಫಿನಿಶ್ ಆ್ಯಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ನಿಮಗೆ ಟೆರಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೂಡ ಇಲ್ಲಿಂದಾನೇ ಕೊಟ್ಟಿರುವಂಥದ್ದು. ಇಲ್ಲಿ MS ಇಂದ ಮಾಡಿರುವಂಥ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಟೆರಸ್ ಏರಿಯಾನಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ ಬಂದು ಲಿಫ್ಟ್ ರೂಮ್ ಸಿಗುವಂಥದ್ದು. ಅಲ್ಲಿ ಬಂದು ನಿಮಗೆ ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಇದು ಒಂದು ಟ್ಯಾಂಕ್ ರೂಮ್ ಸಿಗುವಂಥದ್ದು. ಕೆಳಗಡೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ. ಮೇಲೆ 2 1000 ಲೀಟರ್ ಟ್ಯಾಂಕ್ಸ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಎಲಿವೇಶನ್ ಕಡೆ ನಿಮಗೆ MS ಇಂದ ಮಾಡಿದ್ದಾರೆ, ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ತುಂಬ ಒಳ್ಳೆ ಲೊಕೇಶನ್ನಲ್ಲಿರುವಂಥ ಬಿಲ್ಡಿಂಗ್ ಇದು. ಹಾಗೆ ನಿಮಗೆ ನಾಗರಬಾವಿಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಅಂಬೇಡ್ಕರ್ ಕಾಲೇಜ್ ಹಾಗೆ ನಾಗರಬಾವಿಗೆ 100 ಫೀಟ್ ರೋಡ್ಗೆ ತುಂಬ ನಿಯರ್ ಬೈ ಆಗುತ್ತೆ. ಹಾಗೆ ಪೂರ್ತಿ ಬಿಲ್ಟಪ್ ಆಗಿರುವಂಥ ಏರಿಯಾ. ಈ ಬಿಲ್ಡಿಂಗ್ ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದರೆ ನಿಮಗೆ IT ಲೇಔಟ್ PDA ಖಾತಾ ಸೈಟ್ ಆಗಿರೋದ್ರಿಂದ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ. ಹಾಗೆ 100% ಲೀಗಲ್ ಬರುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 4,25,00,000 ಅಂದರೆ 4,25 lakhs ಕೊಟ್ಟು ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಡೈರೆಕ್ಟ್ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.